ಇವತ್ತು ನಾವೇನು ಬುಸ್ನೂರಿನಲ್ಲಿ ನಾಳೆ ಹೋರಾಟ ಇಟ್ಕೊಂಡಿದ್ದೀವಿ. ಆ ಹೋರಾಟ ಯಾವುದೇ ಕಾರಣಕ್ಕೂ ಮುಂದೂಡೋದಿಲ್ಲ, ನಡೆದೇ ನಡೀತದೆ. ನಾಳೆ ಪ್ರಾಮಾಣಿಕವಾಗಿ 10 ಗಂಟೆಗೆ NSL ಸಕ್ಕರೆ ಕಾರ್ಖಾನೆ ಎದುರುಗಡೆ ಸಾವಿರಾರು ರೈತರು ಸೇರ್ತಾರೆ. ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ಹೋರಾಟ ಹತ್ತಿಕ್ಕೋ ಸಲುವಾಗಿ NSLದವರು ನಿನ್ನೆ ಒಂದು ಇಂಟೆನ್ಷನ್ ಏನು ಮಾಡಿದ್ರು ಅಂತ ಹೇಳಿದರೆ, ದಿಢೀರ್ನೇ ರಾತ್ರಿ 2900 ರೂಪಾಯಿ ನಾವು ಘೋಷಣೆ ಮಾಡ್ತೀವಿ ಪರ್ ಟನ್ನಿಗೆ, ಮತ್ತು ಸರ್ಕಾರ 50 ರೂಪಾಯಿ ಕೊಟ್ಟ ಮೇಲೆ ನಾವು 50 ರೂಪಾಯಿ ಕೊಡ್ತೀವಿ ಅಂಥೇಳಿ ಫೂಲ್ ಮಾಡಿ 3000 ಅಂತ ಹೇಳಿದ್ದಾರೆ. ಇದು ನಾವು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ಯಾಕಂತೇಳಿದರೆ ಬಾಗಲಕೋಟ್ನಲ್ಲಿ ಮೊನ್ನೆ ದಿನ ಅಲ್ಲಿ ಉಸ್ತುವಾರಿ ಸಚಿವರು ಎಲ್ಲ 6 ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸಿ 7 ಗಂಟೆ ಚರ್ಚೆ ಮಾಡಿ ರಿಕವರಿ ಕನ್ಸಿಡ್ರೇಷನಲ್ಲಿ ಇಲ್ಲದೆ ಎಲ್ರಿಗೂ ಯೂನಿಫಾರ್ಮ್ ಆಗಿ 3300 ರೂಪಾಯಿ ಪರ್ ಮ್ಯಾಟ್ರಿಕ್ ಟನ್ ಕೊಡಬೇಕು ಅಂತ ನಿರ್ಧಾರ ಕೈಗೊಂಡಿದ್ದಾರೆ. ಬಾಗಲಕೋಟ್ಗೆ ಒಂದು ನ್ಯಾಯ, ಕಲಬುರಗಿಗೆ ಒಂದು ನ್ಯಾಯ, ಬೆಳಗಾವಿಗೆ ಒಂದು ನ್ಯಾಯ, ಆ ರೀತಿ ಖಂಡಿತ ಆಗಬಾರ್ದು. ನಮ್ಮವ್ರಿಗೂ ಕೂಡ ನ್ಯಾಯ ಸಿಗಬೇಕು. ಇವತ್ತು ಅತಿವೃಷ್ಟಿನಿಂದ ರೈತರು ಕಂಗಾಲಾಗಿದ್ದಾರೆ. ಈ ಸಮಯದಲ್ಲಿ ನಾವು ಯಾವತ್ತೂ ಅನ್ಯಾಯಕ್ಕೆ ಒಳಗೆ ಮಾಡಬಾರ್ದು. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೂ ನಾನು ಕೂಡ ದೂರವಾಣಿಯಲ್ಲಿ ಮಾತಾಡಿ ಅವರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಇವತ್ತು ಬಾಗಲಕೋಟೆ ಉಸ್ತುವಾರಿ ಸಚಿವರು ಯಾವ ಥರ ನಿರಂತರವಾಗಿ ಮೀಟಿಂಗ್ ಸಭೆ ಮಾಡಿ ಎಲ್ರಿಗೂ ಒಪ್ಪಿಸಿದಾರೆ 3300 ರೂಪಾಯಿಗೆ. ದಯವಿಟ್ಟು ತಾವು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬೇಡ, ವೈಯಕ್ತಿಕವಾಗಿ ಅವರಿಗೆ ಕರೆದು ಚರ್ಚೆ ಮಾಡಿ ಎಲ್ರಿಗೂ 3300 ರೂಪಾಯಿ ಸಿಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಅವರಿಗೂ ಕೂಡ ನಾನು ಮನವರಿಕೆ ಮಾಡಿದ್ದೀನಿ. ಮತ್ತು ಈ ಹೋರಾಟ ರಾಜಕೀಯೇತರ ಹೋರಾಟ ಇದೆ, ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ಇವತ್ತು ಒಂದು ಕಠೋರ ಮಾತು ಹೇಳ್ತಾ ಇದ್ದೀನಿ. ಇವತ್ತು NSL ಕಾರ್ಖಾನೆ ಜೊತೆ ಯಾರು ಕೈ ಜೋಡಿಸ್ತಾ ಇದ್ದಾರೆ, ಯಾವ ರಾಜಕೀಯ ಪಕ್ಷಗಳು, ರಾಜಕೀಯ ವ್ಯಕ್ತಿಗಳು ಕೈ ಜೋಡಿಸ್ತಾ ಇದ್ದಾರೆ, ನೀವು ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ. ರೈತರ ಹಿಡಿ ಶಾಪ ಹಾಕಿದರೆ ನೀವು ಬರ್ಬಾದಾಗ್ತೀರಿ. ಇದು ನೆನ್ಪಿಟ್ಕೋಬೇಕು. ಮುಗ್ಧ ರೈತರಿಗೆ ಮೋಸ ಮಾಡೋದು ನೀವು ಬಿಟ್ಟು ಅವರಿಗೆ ನ್ಯಾಯ ಸಿಗುವಂಥ ಈ ಪ್ರಾಮಾಣಿಕ ಹೋರಾಟದಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು NSLದವರು ಏನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಚಾಲೂ ಮಾಡಿದ್ದಾರೆ ನಮ್ಮ ಹೋರಾಟ ಹತ್ತಿಕ್ಕೋ ಸಲುವಾಗಿ, ಕ್ರಿಮಿನಲ್ಸ್ಗಳಿಗೆ ಪುಷ್ ಮಾಡೋದು, ಇದೆಲ್ಲ ನಾವು ಖಂಡಿತವಾಗಿ ವಿರೋಧಿಸ್ತೀವಿ. ಅವ್ರು ಇದೇ ಮುಂದುವರೆಸಿದ್ರೆ ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಅನೇಕ ಕಡೆ ಕಬ್ಬಿನ ದರ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಕೆಲವೊಂದು ಕಂಪ್ನಿಗಳು. ಈಗ ಅವರು ಕೂಡ ಉಲ್ಟಾ ಹೊಡೆದಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲ, ಉಲ್ಟಾ ಯಾಕಂತಂದ್ರೆ ಅವ್ರದ್ದು ಒಂದು ಮ್ಯಾನುಪ್ಯುಲೇಷನ್ ಸ್ಕಿಲ್ ಇದೆ ಅವ್ರಿಗೇನು. ಈಗ ಫಾರ್ ಎಕ್ಸಾಂಪಲ್ 1 ಟನ್ನಿಗೆ 100 ರೂಪಾಯಿ ಕಡಿಮೆ ಮಾಡಿದ್ರೆ ಅವ್ರು 10 ಲಕ್ಷ ಟನ್ ಕ್ರಶ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಗಳಿಕೆ ಆಗ್ತದೆ. ಅದರಲ್ಲಿ ಒಂದು 20% ಡಿಸ್ಟ್ರಿಬ್ಯೂಟ್ ಮಾಡೋದು, ಸಣ್ಣ ಪುಟ್ಟ ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಒಂದು ಲಾಬಿ ಕ್ರಿಯೇಟ್ ಮಾಡೋದು. ಮತ್ತು ನಮ್ಮ ರೈತರಿಗೆ ಆತಂಕ ಏನಿರ್ತದೆ, ಕಬ್ಬು 12 ತಿಂಗಳು ಆದಮೇಲೆ ಅದು ಒಣಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ದಿಢೀರ್ನೇ ಹಾಕಿಬಿಡ್ತೀವಿ, ಬೇಡಪ್ಪ ಇನ್ನು ಹಾಳಾಗ್ತದೆ ನಮ್ಮದು ಅಂಥೇಳಿ. ಸೊ ದೇ ಆರ್ ಎಕ್ಸ್ಪ್ಲಾಯ್ಟಿಂಗ್. ಅವ್ರಿಗೆ ಆ್ಯಕ್ಚುಲಿ ಏನಿದೆ, 3 ತಿಂಗಳು ಕ್ರಷಿಂಗ್ ಆಪ್ರೇಷನ್ ಸ್ಟಾರ್ಟ್ ಆಗೋಕ್ಕಿಂತಲೂ 3 ತಿಂಗಳು ಮೊದಲೇ ಘೋಷಣೆ ಮಾಡಬೇಕಂತಿದೆ. ಯಾರೂ ಮಾಡೋಂಗಿಲ್ಲ ಉದ್ದೇಶಪೂರ್ವಕವಾಗಿ. ತಾವು ಹಿಂದೆಜ್ಜೆ ಯಾಕೆ ಇಡ್ತಾ ಇದೆ? ಯಾಕಂದರೆ ತಾವು ಹೇಳ್ದಂತೆ DC ಮೇಡಮೇ ಲೆಟ್ರ್ ಕೊಟ್ಟಿದ್ರು, ಅವರಿಗೆ ಒಂದು ಆದೇಶ ಕೊಟ್ಟಿದ್ದರು, 3160 ನೀವು NSLದವ್ರು ಕೊಡಬೇಕು ಅಂತ. ಆ 3160 ಇಲ್ಲ, ಬಾಗಲಕೋಟಿನಲ್ಲಿ ಕೊಟ್ಟಂಥ 3300 ಇಲ್ಲ. ಈ 2900 ಅಂಕೆ ಎಲ್ಲಿಂದ ಹುಟ್ಟಿತು? ಅವ್ರದ್ದೇ ಒಂದು ಕ್ಯಾಲ್ಕುಲೇಷನ್. ಅಂದರೆ ಜಿಲ್ಲಾಧಿಕಾರಿಗಳ ಮಾತಿಗೂ ಬೆಲೆ ಇಲ್ಲ, ಸರ್ಕಾರದ ಮಾತಿಗೂ ಬೆಲೆ ಇಲ್ಲ, ರೈತರ ಮಾತಿಗೂ ಬೆಲೆ ಇಲ್ಲ. ಒಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಅವ್ರಿಗೆ ತಂದೀವಿ. ನಾನು ಫೋನ್ನಲ್ಲಿ ಮಾತಾಡಿ ಹೇಳಿದ್ದೀನಿ ಅವರಿಗೆ, ನೀವು ಎಲ್ಲ ಫ್ಯಾಕ್ಟ್ರಿ ಓನರ್ಸಿಗೆ ಕರೆಸಿ ನೀವು ಅವರಿಗೆ ಎಚ್ಚರಿಕೆ ಕೊಡಬೇಕು. ಬಾಗಲಕೋಟ್ನಲ್ಲಿ 3300 ಯಾಕೆ ಕೊಡ್ತಾರೆ, ನೀವು ಯಾಕೆ ಕೊಡೋಂಗಿಲ್ಲ ಅಂತ ಕೇಳಿದರೆ ಖಂಡಿತ ನಮಗೊಂದು ನ್ಯಾಯ ಸಿಗ್ಬೋದು ಅಂತೇಳಿ ಹೇಳಿದ್ದೀನಿ. ಕಲಬುರಗಿಗೆ ಬಂದಿದ್ದಾರೆ, ಅಲ್ಲ, ನಾನು ಪ್ರಯತ್ನ ಮಾಡ್ತೀನಿ, ಬಟ್ ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೀನಿ, ಪ್ರಯತ್ನ ಮಾಡ್ತೀನಿ. ಹಲವು ಮುಖಂಡರ ವಿರುದ್ಧನೂ ಕೂಡ ತಾವು ಆರೋಪ ಮಾಡಿದ್ರಿ, ಏನಂತ ಅಂದರೆ ಗಿಫ್ಟ್ಗಳನ್ನು ಕೊಡ್ತಾರೆ. ಹೌದು, ಅದು ಅವ್ರದ್ದು ಪ್ರಾಕ್ಟೀಸ್ ಇದೆ. ಕಾರ್ಪೊರೇಟ್ ವರ್ಲ್ಡಲ್ಲಿ ಒಂದು ಪ್ರಾಕ್ಟೀಸ್ ಇದೆ. ಕೆಲವರಿಗೆಲ್ಲ ಪ್ಯಾಕೇಜ್ ಕೊಡೋದು, ಗಿಫ್ಟ್ ಕೊಡೋದು, ಅವ್ರು ಹೇಳ್ದಂಥ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು, ಅವ್ರು ಹೇಳ್ದಂಥವ್ರಿಗೆ ಅಲ್ಲೇನೋ ಸಣ್ಣ ಪುಟ್ಟು ವರ್ಕ್ಗಳಿಗೆ ಟೆಂಡರ್ ಕೊಡೋದು, ಕೊಟ್ಟು ಗುಡ್ ವಿಲ್ ಗಳಿಸೋದು, ಇದು ಅವ್ರದ್ದೊಂದು ಫ್ಯಾಷನ್ ಇದೆ. ಅದರಿಂದ ನಮ್ಮ ಪ್ರಾಮಾಣಿಕ ಹೋರಾಟ ಹತ್ತಿಕ್ಕಲ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಅದು ಆಗಬಾರ್ದು ಅಂತ ನಂದು ಅನಿಸಿಕೆ. ಒಟ್ಟಿನಲ್ಲಿ ನಾಳೆ ಪ್ರತಿಭಟನೆ ನಡೆದೇ ನಡೀತದೆ ನಾಳೆ.